ಇದೇ ದೀದಿ ಬೈಕಲ್ಲಿ ಹೋಗೋದು ನೋಡ್ತಿರೋ, ತರಕಾರಿ ತಗೊಳ್ಳೋದು ನೋಡ್ತಿರೋ, ಸ್ಟ್ರೀಟಲ್ಲಿ ಓಡಾಡೋದು ನೋಡ್ತಿರೋ, ಕಂಡು ಹೆಣ್ಮಕ್ಳಿಗೆ ಮಾಲೆ ಹಾಕೋದು ನೋಡ್ತಿರೋ. ಮೋದಿ ಅವರಿಗೆ ಒಂದು ಟಕ್ಕರ್ ಕೊಡುವ ರೀತಿಯಲ್ಲಿ ಅವರು ಪ್ರಚಾರ ಮಾಡಿ ನೋಡಿ. ಕೇಂದ್ರ ಸರ್ಕಾರದ ಆರೋಗ್ಯಕ್ಕೆ ಸಂಬಂಧಪಟ್ಟಂತ, ಉದ್ಯೋಗಕ್ಕೆ ಸಂಬಂಧಪಟ್ಟಂತ, ನಿಮ್ಮ ಜನಜೀವನಕ್ಕೆ ಸಂಬಂಧಪಟ್ಟಂತ ನೂರಾರು ಅದ್ಭುತ ಯೋಜನೆಗಳನ್ನ ಇದೇ ನಿಮ್ಮ ದೀದಿ ತಡೆದು ನಿಲ್ಲಿಸಿದ್ದಾರೆ. ಗೂಂಡಾಗಳ ನಂಬರ್ 1 ನಾಯಕ, ಬಾಂಗ್ಲಾದ ಅತ್ಯಂತ ಹಿರಿಯ ಮತ್ತು ಜಬರ್ದಸ್ತ್ ಗೂಂಡಾ ಜಹಾಂಗೀರ್ ಖಾನ್ನ ಇಡೀ ಕುಂಡೆಗೆ ಬೆಂಕಿಟ್ಟಿದ್ದಾರೆ ಅಜಯ್ ಪಾಲ್ ಶರ್ಮಾ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಇಡೀ ದೇಶವೇ ಎವೆಯಿಕ್ಕದೆ ನೋಡ್ತಾ ಇರುವಂತ ಚುನಾವಣೆ. ಇಡೀ ದೇಶದಲ್ಲೇ ಪ್ರಾಯಶಃ ಪಶ್ಚಿಮ ಬಂಗಾಳದಂತ ಒಂದು ಉದ್ವಿಗ್ನಕರ, ವಿಕ್ಷಿಪ್ತವಾದಂಥ, ಗೂಂಡಾಗಿರಿಗೆ ಹೆಸರಾದಂಥ ಇನ್ನೊಂದು ಚುನಾವಣೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಮಟ್ಟಕ್ಕೆ ಅದು ಅದರ ಚರಿತ್ರೆಯನ್ನ ವಿಚಿತ್ರವಾಗಿ ಬರೆದಿದೆ. EVM ಅದು ಅವರ ಮನೆಯ ಯಾವುದೋ ಒಂದು ರೀತಿಯ ವಸ್ತು ಇದ್ದ ಹಾಗೆ. ಅವ್ರು ಎಷ್ಟೊತ್ತಿಗೆ ಬೇಕಾದ್ರೂ ತಗೊಂಡು ಹೋಗ್ತಾರೆ. ಸ್ಟ್ರಾಂಗ್ ರೂಮ್ ಹೋಗಿಯೂ ಅದನ್ನ ಮ್ಯಾನಿಪುಲೇಟ್ ಮಾಡ್ತಾರೆ. EVM ಮೇಲೆ ಟೇಪ್ ಹಾಕ್ತಾರೆ, ಬೇಕಾದ್ರೆ ಅದಕ್ಕೆ ಪರ್ಫ್ಯೂಮ್ ಹಾಕ್ತಾರೆ, ಅಥವಾ ವೋಟರ್ ಐಡಿಗಳನ್ನೆಲ್ಲ ಕಸಿದ್ಕೊಂಡು ತಾವೇ ತಮಗ್ ಬೇಕಾದಷ್ಟು ಗುದ್ದುತ್ತಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಈ ಅಭಿಷೇಕ್ ಬ್ಯಾನರ್ಜಿ ಅನ್ನುವಂತ ಒಬ್ಬ ವ್ಯಕ್ತಿ ಇದಾನಲ್ಲ, ಈ ಜಹಾಂಗೀರ್ ಖಾನ್ ಅನ್ನುವಂತ ಇಡೀ ಬಂಗಾಳದ ನಂಬರ್ 1 ರೌಡಿ, ಈ ಅಭಿಷೇಕ್ ಬ್ಯಾನರ್ಜಿಯ ಬಂಟ. ಕಳೆದ MP ಎಲೆಕ್ಷನ್ ನಲ್ಲಿ ಅವರ ಕ್ಷೇತ್ರದಲ್ಲಿ ಬಲಾತ್ಕಾರವಾಗಿ ಗೂಂಡಾಗಿರಿಯಿಂದ ಕಾನೂನು ಕೈಗೆ ತೆಗೆದುಕೊಂಡು, ಎಲೆಕ್ಷನ್ ಅಂದ್ರೆ ನಮ್ಮ ಮನೆ ಮಕ್ಕಳ ಒಂದು ವ್ಯವಹಾರ ಅನ್ನುವ ರೀತಿಯಲ್ಲಿ ಇದೇ ಜಹಾಂಗೀರ್ ಖಾನ್ ಯಾವ ಲೆವೆಲ್ಗೆ ಮಾಡಿದ್ದ ಅಂತಂದ್ರೆ 84% ವೋಟ್ ಹಾಕ್ಸಿದ್ರು. ಇಂಥ ಒಂದು ಚುನಾವಣೆಯ ಒಂದು ಸಂಹಿತೆಯನ್ನು ಉಲ್ಲಂಘಿಸಿ, ಕಾನೂನನ್ನು ಉಲ್ಲಂಘಿಸಿ, ಇಡೀ ಈ ಜಹಾಂಗೀರ್ ಖಾನ್ ನಂಥ ಇಲ್ಲೀಗಲ್ ಆಕ್ಟಿವಿಟೀಸ್ ಮಾಡುವಂತ, ರೋಹಿಂಗ್ಯಾಗಳ ಒಂದು ದೇವರು ಅನ್ನುವಂತ ರೀತಿಯಲ್ಲಿ ಕರೆಸ್ಕೊಳ್ತಾ ಇದ್ದಂತ, ಇಡೀ ದೇಶದಲ್ಲಿ ಅಕ್ರಮವಾಗಿ ಶಸ್ತ್ರಾಸ್ತ್ರಗಳಿಂದ ಹಿಡಿದು ಪ್ರತಿ ಒಂದು ವ್ಯವಹಾರದಲ್ಲಿ ಅನ್ಆಥರೈಸ್ಡ್ ಆಗಿ ಇಡೀದಾಗಿ ಅಲ್ಲಿ ಸುದ್ದಿ ಆಗಿರುವ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರುವ ಪ್ರಕಾರ ಅವನ ಮಾಡದೇ ಇದ್ದಂತ ಯಾವುದೇ ಇಲ್ಲೀಗಲ್ ಆಕ್ಟಿವಿಟೀಸ್ ಇನ್ನು ಉಳಿದಿಲ್ಲ. ಆ ರೀತಿಯಲ್ಲಿ ಅವನು ಗೂಂಡ. ಅವರು ಅಭಿಷೇಕ್ ಬ್ಯಾನರ್ಜಿಯ ವ್ಯವಹಾರದ ಪಾರ್ಟ್ನರ್ ಅಂತಲೂ ಗುರುತಿಸ್ಕೊಳ್ತಾ ಇದ್ದಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಪ್ರಥಮ ಹಂತದ ಚುನಾವಣೆಯನ್ನ ಎಲೆಕ್ಷನ್ ಕಮಿಷನ್ ಅತ್ಯಂತ ಸುಸಂಬದ್ಧವಾಗಿ, ಸುರಕ್ಷಿತವಾಗಿ, ನಿರ್ಭಯವಾಗಿ, ಶಾಂತಿಯುತವಾಗಿ ಮಾಡಿದ್ದಿದೆಯಲ್ಲ, ಅದು TMCಯ ನೆತ್ತಿಯನ್ನ ನಡಗಿಸಿದೆ, ಮತಿಯನ್ನ ಕೆಡಿಸಿದೆ, ದಿಗ್ಭ್ರಮೆಗೊಳಿಸಿದೆ. ಯಾಕಂತಂದ್ರೆ ಇಡೀದಾಗಿ ಎಲ್ಲಾ ಸಮೀಕ್ಷೆಗಳು ಹೇಳುವ ಪ್ರಕಾರ 100-110 ಸೀಟ್ ಬರುತ್ತೆ. ಆದ್ರಿಂದಲೇ ಜಲ್ಮುರಿ ತಿಂದ್ರು ಮೋದಿ ಅಂತೇಳಿ ಮೊನ್ನೆ ಎಲ್ಲ ನೀವು ನೋಡಿದ್ರಿ. ಇದೇ ದೀದಿ ಬೈಕಲ್ಲಿ ಹೋಗೋದು ನೋಡ್ತಿರೋ, ತರಕಾರಿ ತಗೊಳ್ಳೋದು ನೋಡ್ತಿರೋ, ಸ್ಟ್ರೀಟಲ್ಲಿ ಓಡಾಡೋದು ನೋಡ್ತಿರೋ, ಕಂಡು ಹೆಣ್ಮಕ್ಳಿಗೆ ಮಾಲೆ ಹಾಕೋದು ನೋಡ್ತಿರೋ. ಮೋದಿ ಅವರಿಗೆ ಒಂದು ಟಕ್ಕರ್ ಕೊಡುವ ರೀತಿಯಲ್ಲಿ ಅವರು ಪ್ರಚಾರ ಮಾಡಿದ್ರು. ಆದರೆ ಎಲೆಕ್ಷನ್ ಕಮಿಷನ್ ಕೊಟ್ಟಂತ ಕೆಲವು ಮಾಸ್ಟರ್ ಸ್ಟ್ರೋಕ್ಸ್ ಇದೆಯಲ್ಲ, ಅದು ಈಗ ನನ್ನ ಮಾತು ಕೇಳ್ತಾ ಇರುವಾಗ ಬಂಗಾಳದಲ್ಲಿ ಮತದಾನ ಆಗ್ತಾ ಇದೆ. ಆದ್ರೆ ಆ ಮತದಾನ ಆಗುವ ಪೂರ್ವದ 1-2 ದಿನದ ಇಡೀದಾದಂತ ಒಂದು ಮ್ಯಾಸಿವ್ ಅಟ್ಯಾಕ್ ಅಂತ ಏನ್ ಮಾಡಿತು ಎಲೆಕ್ಷನ್ ಕಮಿಷನ್ ವಿತ್ ಕೇಂದ್ರ ಸರ್ಕಾರ, ಅದು ಅಭೂತಪೂರ್ವ ಅಂತ. ಇಡೀ TMC ಯಾವ ಲೆವೆಲ್ ಅಲ್ಲಿ ನಡಗಿದೆ, ಹತಾಶೆ ಆಗಿದೆ ಅಂತಂದ್ರೆ, ಈಗ ಅಲ್ಲಿ ಬಂದಂತ ಒಂದೊಂದು ಅಜಯ್ ಪಾಲ್ ಶರ್ಮಾ ಎನ್ಕೌಂಟರ್ ಸ್ಪೆಷಲಿಸ್ಟ್ ಸಿಂಗಮ್ ಫ್ರಮ್ ಉತ್ತರ ಪ್ರದೇಶ್, ಅವರು ಎಂಟ್ರಿ ಕೊಟ್ಟು ಜಹಾಂಗೀರ್ ಖಾನನ ಇಡೀ ಜಂಗಾಬಲವನ್ನೇ ಹುಡುಗಿಸ್ಬಿಟ್ಟಿದ್ದಾರೆ. ಅವರ ಮನೆ ಬಾಗಿಲಿಗೆ ಹೋಗಿ ಕಾನೂನು ಪ್ರಕಾರ ಕ್ಯೂನಲ್ಲಿ ನಿಂತು ಮತದಾನ ಮಾಡುವಂತ ಕೆಲಸ ಮಾಡಿದ್ರಿ, ಹುಷಾರ್. ಅದಲ್ಲ, ಕೊನೆಗೆ ನೀವು ಇಡೀ ಮನೆ ಮಂದಿ ಅಳಬೇಕಾಗತ್ತೆ ಆ ಜಹಾಂಗೀರ್ ಖಾನ್ಗೆ ಹೇಳಿ. ಅವನ ಆಫೀಸ್ ಮೇಲೆ ರೈಡ್ ಮಾಡಿದ್ರು, ಮನೆ ಮೇಲೆ ರೈಡ್ ಮಾಡಿದ್ರು. ಆ ಮನೆಗೆ ಅಂತ ನೋಟೆಡ್ ಗೂಂಡಾಗಳಿಗೆ TMCಯ ಸರ್ಕಾರದ ಪೊಲೀಸರ ಬೆಂಗಾವಲು, ರಕ್ಷಣೆ, ಅದನ್ನು ಕ್ಯಾಕರ್ಸ್ ಹೋಗಿದ್ರು. ಅದಕ್ಕೆ ತಕ್ಕಾಗಿ TMC ಪ್ರಜಾಪ್ರಭುತ್ವದ ಕಗ್ಗೊಲೆ, ಅಸಂವಿಧಾನಿಕ, ಈ ರೀತಿಯ ಎಲ್ಲ ಯಾವ ರೀತಿ ಮತದಾನ ಆಗತ್ತೆ, ಯಾರು ಗೆಲ್ಲಬಹುದು, ಏನ್ ಕತೆ, ಅದ್ರ ಚರ್ಚೆಕ್ಕಿಂತ ನಿನ್ನೆ ಪೂರ್ತಿ ದಿನ ಅಜಯ್ ಪಾಲ್ ಶರ್ಮಾ ಅವರ ಬಗ್ಗೆನೇ ಚರ್ಚೆ. ಹಾಗಾದ್ರೆ ಇವತ್ತು ಮತದಾನ ನಡೀತಾ ಇದೆ. ಈ ಮತದಾನ
ಎರಡನೇ ಹಂತದಲ್ಲಿ ಬಿಜೆಪಿ ಗೆಲ್ಲುವ ಸಾಧ್ಯತೆ ಎಷ್ಟು? ನಿನ್ನೆ ಅಜಯ್ ಪಾಲ್ ಶರ್ಮಾ ಬಂದು ಮಾಡಿದ ಕೆಲಸಗಳ ಪರಿಣಾಮ ಏನು? ಯಾಕೆ ಟಿಎಂಸಿ ಇಷ್ಟರ ಮಟ್ಟಿಗೆ ಹತಾಶರಾಗಿದೆ? ಅಭಿಷೇಕ್ ಶರ್ಮಾ ಹೇಳ್ತಾರೆ, ಲಾಸ್ಟ್ ಟೈಮ್ ನಿಮ್ಮನ್ನು ಬಿಟ್ಟಿದ್ದೇನೆ, ಮೇ 4 ಆಗ್ಲಿ, ಈ ಸರಿ ನಿಮ್ಮನ್ನು ನೋಡ್ಕೊಳ್ತೇನೆ ಅಂತ ಇಡೀ ತನ್ನ ಕ್ಷೇತ್ರದ ಮತದಾರರಿಗೆ ಧಮಕಿ. ಇನ್ನು ಟಿಎಂಸಿಯ ವಕ್ತಾರ ಬಂದು ಈ ಅಜಯ್ ಪಾಲ್ ಶರ್ಮರ ಬಗ್ಗೆ ಆ ಮಗ ಈ ಮಗ ಅಂತ ಮಾತಾಡುವ ಸ್ಟ್ರೀಟ್ ಭಾಷೆಯಲ್ಲಿ ಮೇ 4 ಆಗಲಿ, ಯಾವ ಗುಹೆಯಲ್ಲಿ ಅಡಗಿರು, ನಿನ್ನನ್ನು ಎಳಕ್ಕೋ ಬಂದು ನಿನ್ನ ಮೇಲೆ FIR ಹಾಕಿ ಚಾರ್ಜ್ ಶೀಟ್ ಹಾಕಿ ನಿನಗೆ ಮಾಡ್ತೇವೆ, ಈ ರೀತಿ. ಇನ್ನು ಮೋಹಿತ್ರಾ ಶರ್ಮಾ ಬಿಡಿ, ಈ ಎಲ್ಲ ಘಟನೆಗಳನ್ನ ಇಟ್ಕೊಂಡು ನಿಮ್ಮೊಟ್ಟಿಗೆ ಈಗ ಮಾತಾಡಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ಮೊದಲನೇದಾಗಿ, ಎರಡನೇ ಹಂತದ ಮತದಾನದಲ್ಲಿ ಬಿಜೆಪಿಯ ಸ್ಟ್ರಾಟಜಿ ಏನು? ಈಗ ಮತದಾನ ಏನಾಗ್ತಾ ಇದೆ, ಇಲ್ಲಿ ಬಿಜೆಪಿ ಗೆಲ್ಲುವ ಸಾಧ್ಯತೆ ಎಷ್ಟು? ಬಿಜೆಪಿ ಗೆಲ್ಲುವಂತ ಒಂದು ಸಾಧ್ಯತೆಯನ್ನು ಹೇಗೆ ಹುಡುಕಾಟ ಮಾಡಿದೆ, ಯಾವ ಸ್ಟ್ರಾಟಜಿಯನ್ನ ಮಾಡಿದೆ, ಅದು ಕಳೆದ ಎಲೆಕ್ಷನ್ನಿಗೂ ಇವತ್ತಿನ ಇಲ್ಲಿ ಮತದಾನ ನಡೀತಾ ಇರುವಂತ ಸಂದರ್ಭಕ್ಕೂ ಏನು ಸಾಮ್ಯತೆ ಇದೆ, ವ್ಯತ್ಯಾಸ ಇದೆ, ಮತ್ತೆ ಬಿಜೆಪಿ ಕಮಲ ಅರಳುವ ಸಾಧ್ಯತೆಗಳು ಎಷ್ಟಿವೆ, ಇದನ್ನ ನೋಡ್ತಾ ಹೋದ್ರೆ, ಒಂದು ಬೆಂಗಾಲಿ ಭಾಷೆಯಲ್ಲೇ ಅಮಿತ್ ಶಾ ಮೋದಿ ಅವರು ಒಂದು ಭರವಸೆಯ ಮಾತನ್ನಾಡಿ ಘೋಷಣೆ ಮಾಡಿ. ಏನು? ಈಗ ದೀದಿಯಿಂದ ಹಿಡಿದು ಆ ವಕ್ತಾರನಿಂದ ಹಿಡಿದು ಮೋಹಿತಾ ಶರ್ಮಾ ಇಂಥವರಿಂದ ಹಿಡಿದು ಪ್ರತಿಯೊಬ್ಬರು ಏನ್ ಹೇಳ್ತಾ ಇದ್ದಾರೆ, ಎಲೆಕ್ಷನ್ ಕಮಿಷನ್ ಇಂದ ಹಿಡಿದು ಪ್ರತಿ ಒಂದು ಹಂತದಲ್ಲಿ ಇವತ್ತು ನಿಯೋಜನೆಗೊಂಡಂತ ಅಬ್ಸರ್ವರ್ ಅಂತಿದಾರ ಅಥವಾ ಇನ್ನೊಬ್ಬರೋ ಮಗದೊಬ್ಬರೋ, ಇವರೆಲ್ಲ ಬಿಜೆಪಿಯ ಏಜೆಂಟ್ರು. ನಿಮಗೆ ಶಾಸ್ತಿ ಕಾದಿದೆ. ಅಂದ್ರೆ ಪೊಲೀಸ್ ಅಧಿಕಾರಿಗಳಿಂದ ಹಿಡಿದು CRPF ತುಕಡಿಯವರೆಗೆ ಪ್ರತಿಯೊಬ್ಬರಿಗೂ ಧಮಕಿ. ಅದರ ಜೊತೆಗೆ ಯಾರ್ಯಾರೆಲ್ಲ ಬಿಜೆಪಿ ಪರವಾಗಿ ಕೆಲಸ ಮಾಡಿದ್ದಾರೋ ಏಜೆಂಟ್ರ ತರ, ಅವರನ್ನ ಮೇ 4 ನಂತರ ನೋಡ್ಕೊಳ್ತೇವೆ, ನಿಮ್ಮ ಅಡ್ರೆಸ್ಸು, ನಿಮ್ಮ ಲೊಕೇಶನ್ನು ಎಲ್ಲವೂ ಎಂಟರ್ ಆಗಿದೆ ಅಂತ ಸ್ವತಃ ಮಮತಾ ಬ್ಯಾನರ್ಜಿ ಅವರೇ ಪಬ್ಲಿಕ್ ಅಲ್ಲಿ. ಅದಕ್ಕೆ ಅಮಿತ್ ಶಾ ಅವರು ಹೇಳಿದ್ರು. ಈಗ ಏನಾಗುತ್ತೆ, ಕೆಲವು ಸರಿ ನೀವು ನಮ್ಮ ಸುತ್ತಮುತ್ತಲೇ ಇರ್ತಾರಲ್ಲ, ಈಗ ನಾವು ಯಾವುದೋ ಮಗನ ಮನೆ ಬಂದು ಯಾರೋ ಒಂದು 4 ದಿನ ಉಳಿತಾರೆ, ತಂದೆ ತಾಯಿಯೋ ಅಣ್ಣನೋ ತಮ್ಮನೋ, ಅಲ್ಲಿ ಏನೋ ಗಲಾಟೆ ಆಗ್ತದೆ, ಅವರು ಬಂದು 4 ಧಮಕಿ ಹಾಕಿ ಮಾತಾಡ್ತಾರೆ. ಅವಾಗ ಅಲ್ಲಿದ್ದ ಅಕ್ಕಪಕ್ಕದವ್ರು ಹೇಳ್ತಾರೆ, ಏಯ್ ನೀನು ಯಾರಲ್ಲ, 4 ದಿನಕ್ಕೆ ಬಂದವನಿಗೆ ಇಷ್ಟೆಲ್ಲ ಚರ್ಬಿಯ, ನೀನು ನಾಳೆ ಹೋಗ್ತೀಯಲ್ಲ, ನಿನ್ನ ಮಗನ ನೋಡ್ಕೊಳ್ತೇವೆ ಅಂತಾರಲ್ಲ, ಆ ಥರ ಈಗ ಇಡೀ ಬಂಗಾಲದಲ್ಲಿ ಟಿಎಂಸಿ ಪ್ರಪಗಂಡ ಮಾಡ್ತಾ ಇದೆ. ಈಗ ಬಂದವರು, ಈಗ ನೋಡಿ ಇಲ್ಲಿ ಎರಡನೇ ಹಂತದ ಮತದಾನಕ್ಕೆ 2,40,40,000 CRP ಇತ್ತಲ್ಲ, ಅದು 3 ಲಕ್ಷಕ್ಕೇರಿದೆ. ಅದರ ನಂತರ ಈ ಅಜಯ್ ಪಾಲ್ ಶರ್ಮಾ, ಬಿಟ್ಟುಲಾಲ್ ಗಂಗಾಧರ್ ಇಂಥವ್ರೆಲ್ಲ ಅಬ್ಸರ್ವರ್ ಆಗಿ ಬಂದಿದ್ದಾರೆ. ಇವರೆಲ್ಲ ಮಹಾನ್ ಆಫೀಸರ್ಸು. ಇಡೀ ಉತ್ತರ ಪ್ರದೇಶದಲ್ಲಿ ಈ ಅಜಯ್ ಪಾಲ್ ಶರ್ಮಾ ಗೂಂಡಾಗಳ ಸಂತತಿಯನ್ನೇ ನಿರ್ಮೂಲ ಮಾಡಿದ್ದಾರೆ. ಅವ್ರ ಮೇಲೆ ಕೆಲವು ಕೇಸ್ ಇದೆ. ನೀವು ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತ ಅಂದ ತಕ್ಷಣ ನಿಮ್ಮ ಮೇಲೆ 1 ಅಲ್ಲ 2 ಅಲ್ಲ 3 ಕೇಸ್ ಇದ್ದೇ ಇರುತ್ತೆ, ಅದು ಮಾಮೂಲಿ, ಅದರ ಪ್ರಶ್ನೆ ಬೇರೆ. ಅಜಯ್ ಪಾಲ್ ಶರ್ಮಾ ಯಾವಾಗ ಚುನಾವಣಾ ಆಯೋಗ ನಿಯುಕ್ತಗೊಳಿಸ್ತೋ ಆ ತಕ್ಷಣ ಮೋಹಿತಾ ಶರ್ಮಾ ಒಂದು 2020 ವಿಡಿಯೋ ಬಿಟ್ಟು ಅಲ್ಲಿ ನಂಗ ನಾಚ್ ಮಾಡುವಲ್ಲಿ ಅಜಯ್ ಪಾಲ್ ಶರ್ಮಾ ಇದ್ದಾರೆ ಅಂತ ಹೇಳಿದ್ರು. ಕೊನೆಗೆ ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಸುಳ್ಳು ಗಿಳ್ಳು ಎಲ್ಲ ಹೇಳಲಿಕ್ಕೆ ಆಗುದಿಲ್ಲ. ತಕ್ಷಣ ಅದರ ರಿಯಾಲಿಟಿ ಚೆಕ್ ಆಯ್ತು. ಆಮೇಲೆ ತಪರಾಕಿ ಹೊಡಲಿಕ್ಕೆ ಶುರು ಮಾಡಿದ್ರು, ಇದು ಬೋಗಸ್ಸು, ಇದು 2020 ಅಂತ. ಈ ತರದ ಎಲ್ಲ ಮೋಸಗಳನ್ನ ವಂಚನೆಗಳನ್ನ ಅಲ್ಲಿ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಆದ್ರೆ ಅದಕ್ಕೆ ಒಂದು ಮಾತು ಹೇಳಿದ್ರು ಅಮಿತ್ ಶಾ, ನೋಡಿ ಇದೇ ಮೇ 4 ನಂತರ ಅಥವಾ ಮೇ 4 ದಿನ ಫಲಿತಾಂಶ ಹೇಗೆ ಬರಲಿ, ಟಿಎಂಸಿ ಅಧಿಕಾರಕ್ಕೆ ಬರಲಿ, ಬಿಜೆಪಿ ಅಧಿಕಾರಕ್ಕೆ ಬರಲಿ, ಇಲ್ಲಿ ಪರಿಸ್ಥಿತಿ ಶಾಂತ ಆಗುವಲ್ಲಿವರೆಗೆ ಇವತ್ತಿನ ಸೆಕ್ಯೂರಿಟಿ ಫೋರ್ಸ್ ಏನಿದೆಯಲ್ಲ, ಅದು ಅದನ್ನ ನಾವು ಹಿಂತೆಗೆದುಕೊಳ್ಳುವುದಿಲ್ಲ. ಇಟ್ ಈಸ್ ಅವರ್ ಪ್ರಾಮಿಸ್. ನೀವು ನಿರ್ಭಯವಾಗಿ ಬನ್ನಿ, ಹೆದರಬೇಡಿ. ನೋಡಿ, ಕೇಂದ್ರ ಸರ್ಕಾರದ ಆರೋಗ್ಯಕ್ಕೆ ಸಂಬಂಧಪಟ್ಟಂತ, ಉದ್ಯೋಗಕ್ಕೆ ಸಂಬಂಧಪಟ್ಟಂತ, ನಿಮ್ಮ ಜನಜೀವನಕ್ಕೆ ಸಂಬಂಧಪಟ್ಟಂತ 106 ಅದ್ಭುತ ಯೋಜನೆಗಳನ್ನ ಇದೇ ನಿಮ್ಮ ದೀದಿ ತಡೆದು ನಿಲ್ಲಿಸಿದ್ದಾರೆ. ನಿಮಗೆ ಅವೆಲ್ಲ ಬೇಕು ಅಂತಾದ್ರೆ, ಬಂಗಾಲ ಉದ್ಧಾರ ಆಗ್ಬೇಕು ಅಂತಾದ್ರೆ ನೀವು ನಿರ್ಭಯವಾಗಿ ಮತ ಹಾಕಿ ಇದನ್ನ. ಇನ್ನು 142 ಸೀಟ್ ಇರುವಂತ ಈ ಎರಡನೇ ಹಂತದಲ್ಲಿ ಇದು ಟಿಎಂಸಿಯ ಮೇಜರ್ ಹೋಲ್ಡ್ ಇರುವ ಕ್ಷೇತ್ರ. ಮತ್ತೆ ಇಲ್ಲಿ ನಿರ್ಣಾಯಕ ಮತದಾರರೆಲ್ಲರೂ ಮುಸ್ಲಿಮರು. ಆದ್ರೆ ಇಲ್ಲೊಂದು ಸಮಸ್ಯೆ ಆಗಿದ್ದೇನು ಅಂದ್ರೆ, ಇಲ್ಲಿ ಸೂಫಿ ಶ್ರೀನ್ ಅನ್ನುವಂತ ಮುಸ್ಲಿಮರ ಒಳಗಿನ ಒಂದು ಪಂಗಡ ಅದು ಟಿಎಂಸಿ ವಿರುದ್ಧ ಸಿಡಿದೆದ್ದಿದೆ. ಇದು ಒಂದು ಬಿಜೆಪಿಗೆ ಆಶಾಕರಣಗಳಲ್ಲಿ ಬಹಳ ಮುಖ್ಯವಾದದ್ದು. ಮುಸ್ಲಿಮರ ಓಟೇ ನಿರ್ಣಾಯಕ, ಆದ್ರೆ
ಸೂಫಿ ಶ್ರೀನ್ ಅನ್ನುವಂತ ಒಂದು ಪಂಗಡ TMCಗೆ ವಿರುದ್ಧವಾಗಿ ನಿಂತಿದೆ. ಧಾರ್ಮಿಕ ಗುರುಗಳು, ಅವರಿಗೆ ಸಂಬಂಧಪಟ್ಟವರು, ಈ ಪಂಗಡದವರು, ಅವರು ಈಗಾಗಲೇ ಒಂದು ನಿರ್ಣಯಕ್ಕೆ ಬಂದಿದ್ದಾರೆ TMCಗೆ ವಿರುದ್ಧ ಮತ ಹಾಕಬೇಕು ಅಂತ. ಅದು ಒಂದು. ಇನ್ನು ಎರಡನೇದು, ಅಮಿತ್ ಶಾ ಕೊಟ್ಟಂತ ಈ ಅಭಯ, ಮೇ 4 ನಂತರ ನೋಡ್ಕೊಳ್ತೇವೆ, ಮೇ 4 ನಂತರ ನೋಡ್ಕೊಳ್ತೇವೆ ಅಂತ ಏನ್ ಧಮಕಿ ಆಗ್ತಾ ಇದಾರಲ್ಲ ಜನರಿಗೆ, ಮೇ 4 ನಂತರವೂ ನಾವು ಇಲ್ಲಿ ನಿಮಗೆ ಸುರಕ್ಷತೆಯನ್ನ ಒದಗಿಸ್ತೇವೆ, ಡೋಂಟ್ ವರಿ. ಮಿನಿಮಮ್ 60 ದಿನ ನಾವು ಯಾವುದೇ ಸೆಕ್ಯೂರಿಟಿ ಫೋರ್ಸ್ ಅಂತ ತೆಗೆಯುವುದಿಲ್ಲ. ಅದರ ನಂತರವೂ ಕೂಡ ಇಲ್ಲಿ ಏನಾದ್ರೂ ಗೊಂದಲ, ದಾಂಧಲೆ, ಗೂಂಡಾಗಿರಿ ನಡೆತದೋ ಕಂಟಿನ್ಯೂ ಮಾಡ್ತೇವೆ. ಆ ರೀತಿಯ ಒಂದು ಅಭಯವನ್ನ ಕೊಟ್ಟಿದ್ದಾರೆ. ಹಿಂದಿನ ಚುನಾವಣೆಯಲ್ಲಿ ಈ ಎರಡನೇ ಹಂತದ ಮತದಾನ ಏನಾಗ್ತಾ ಇದೆಯಲ್ಲ, ಆ ಕ್ಷೇತ್ರದಲ್ಲಿ 72 ಸೀಟಿನಲ್ಲಿ ಬಿಜೆಪಿ 10% ಅಂತರದಲ್ಲಿ ಸೋತಿತ್ತು. ಇದು ಬಹಳ ಮುಖ್ಯವಾದಂತ ಪ್ರಶ್ನೆ. 10% ಅಲ್ಲಿ 72 ಸೀಟಲ್ಲಿ ಬಿಜೆಪಿ ಸೋತಿತ್ತು. ಮೊದಲ ಹಂತದ ಚುನಾವಣೆಯಲ್ಲಿ 100 ದಾಟಿದ್ರೆ ಬಿಜೆಪಿ, ಇಲ್ಲಿ ಕೇವಲ 5% 10% ಅಲ್ಲಿ ಅಂತರದಲ್ಲಿ ಬಿಜೆಪಿ ಸೋತಿತ್ತಲ್ಲ 72 ಸೀಟಲ್ಲಿ. ಅಲ್ಲಿ ಬಿಜೆಪಿ ಈ ಬಾರಿ 5% ಇನ್ಕ್ರೀಸ್ ಮಾಡಿಕೊಂಡ್ರು. ಬಂಗಾಲದ ಅಧಿಕಾರ ಗ್ಯಾರಂಟಿ. ಬಿಜೆಪಿಗೆ ಬೇಕಾಗಿರೋದು ಕೇವಲ 60 ಸೀಟ್ ಮಾತ್ರ. ಇಲ್ಲಿ ಎರಡನೇ ಹಂತದಲ್ಲಿ ಬಿಜೆಪಿಗೆ 60 ಸೀಟ್ ಬಂತು ಅಂತಾದ್ರೆ ಕೋಲಾಹಲ. ಯಾಕೆ ಭರವಸೆ? 72 ಸೀಟಲ್ಲಿ ಕೇವಲ 10% ಅಂತರದಲ್ಲಿ ಸೋತಿದೆ, TMC ಗೆದ್ದಿದೆ. ಈ ಸರಿ ಭದ್ರವಾದಂತ ಸರ್ಪಗಾವಲು, ಗೂಂಡಾಗಳನ್ನ 2300ಕ್ಕೂ ಹೆಚ್ಚು ಗೂಂಡಾಗಳನ್ನ ಈಗಾಗಲೇ ಒದ್ದು ಒಳಗೆ ಹಾಕಲಾಗಿದೆ. ಅದರಲ್ಲೂ ಗೂಂಡಾಗಳ ನಂಬರ್ 1 ನಾಯಕ, ಬಾಂಗ್ಲಾದ ಅತ್ಯಂತ ಹಿರಿಯ ಮತ್ತು ಜಬರ್ದಸ್ತ್ ಗೂಂಡಾ ಜಹಾಂಗೀರ್ ಖಾನನ ಇಡೀ ಕುಂಡೆಗೆ ಬೆಂಕಿ ಇಟ್ಟಿದ್ದಾರೆ ಅಜಯ್ ಪಾಲ್ ಶರ್ಮಾ. ಮನೆಗೆ, ಆಫೀಸಿಗೆ ಇಡಿಯದಾಗಿ ಅಲ್ಲಿ ಮೈಕ್ ಹಾಕಿ ಘೋಷಣೆ ಕೂಗಿದ್ದಾರೆ. ಕುಟುಂಬದವರಿಗೆ ಹೇಳಿದ್ದಾರೆ, ಅವನಿಗೆ ಸರಿಯಾಗಿರ್ಲಿಕ್ಕೆ ಹೇಳಿ, ಕಾನೂನುಬದ್ಧವಾಗಿರ್ಲಿಕ್ಕೆ ಹೇಳಿ, ಕ್ಯೂನಲ್ಲಿ ಬಂದು ಮತದಾನ ಮಾಡ್ಲಿಕ್ಕೆ ಹೇಳಿ. ಇಲ್ಲಿ ಮತದಾರರಿಗೆ ಬೆದರಿಕೆ ಹಾಕುವಂತ ಹಲವಾರು ದೂರುಗಳು ದಾಖಲಾಗಿದ್ದಾವೆ. ಏನಾದ್ರೂ ಬಾಲ ಅಲ್ಲಾಡಿಸಿದ್ರೆ ಕೊನೆಗೆ ನೀವು ಅಳಬೇಕಾಗತ್ತೆ. ಬಿ ಕೇರ್ಫುಲ್. ಆ ವಿಡಿಯೋವನ್ನು ನಿಮಗೆ ತೋರಿಸ್ತೇವೆ. ಸಿಂಹ ಸದೃಶವಾಗಿ ಅವರ ಇಡೀ ಕ್ಷೇತ್ರಕ್ಕೆ ಲಗ್ಗೆ ಹಾಕಿದ್ದಾರೆ, ನಡುಗೋಗಿದ್ದಾರೆ, ಅವನು ತಲೆಮರೆಸ್ಕೊಂಡಿದ್ದಾರೆ. ಸೊ ಈ ರೀತಿಯ ಹಿನ್ನೆಲೆಯಲ್ಲಿ ಈಗ ಈ ಎರಡನೇ ಕ್ಷೇತ್ರದ ಹಂತದ ಮತದಾನದಲ್ಲಿ ಬಿಜೆಪಿ 5% ಇನ್ಕ್ರೀಸ್ ಮಾಡಿಕೊಂಡ್ರು. ಅಧಿಕಾರಕ್ಕೆ ಏರುವುದು ಅತ್ಯಂತ ಸುಲಭ ಮತ್ತು ಖಚಿತ ಅಂತಲೇ ಇಡೀದಾದಂಥ ಸಮೀಕ್ಷೆ ಮತ್ತೆ ಚರ್ಚೆ, ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇರುವಂಥದ್ದು. ಈ ಸಾರಿ ಅದರ ಸಾಧ್ಯತೆ ಯಾಕಿದೆ ಅಂತಂದ್ರೆ, ಒಂದು, ಗೂಂಡಾಯಿಗಳು ಸಂಪೂರ್ಣ ಅವರನ್ನ ಮೊದಲ ಹಂತದಲ್ಲಿ ಯಾವ ರೀತಿ ಶಾಂತಿಯುತವಾದ ಮತದಾನ ಆಗಿದೆ ಅನ್ನೋದನ್ನು ನೀವು ಗಮನಿಸಿದ್ದೀರಿ. ಲಾಸ್ಟ್ ಟೈಮು ಕೂಡ ಇಲ್ಲಿ EVM ಅನ್ನ ಕದ್ದೊಯ್ದದ್ದು, ಸ್ಟ್ರಾಂಗ್ ರೂಮಿನಲ್ಲಿ ಅದನ್ನು ಮ್ಯಾನುಪ್ಯುಲೇಟ್ ಮಾಡಿದ್ದು, ಆಮೇಲೆ ಎಲ್ಲ ಏನೇನು ಮಾಡಬಹುದು, ಆಮೇಲೆ ಭಯಾನಕವಾದ ವಾತಾವರಣವನ್ನು ಸೃಷ್ಟಿ ಮಾಡಿ ಈ TMCಗೆ ವೋಟ್ ಹಾಕ್ಲಿಕ್ಕೆ ಯಾರಿಗೆಲ್ಲ ಮನಸ್ಸಿಲ್ವೋ ಅವರೆಲ್ಲ ಮನೇಲೇ ಕೂತಿದ್ರು. ಆದರೆ ಈ ಸರಿ ನಿರ್ಭಯವಾದಂಥ ವಾತಾವರಣದಲ್ಲಿ ಇಲ್ಲಿ ಮತದಾನ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಹಿನ್ನಡೆ ಆಗಲಾರದು ಅನ್ನುವಂಥದ್ದು ಒಂದು ಇಡೀದಾದಂಥ ಒಂದು ಚರ್ಚೆ ನಡೀತಾ ಇದೆ. ಇನ್ನೊಂದು, ಈಗ ಈ ಅಜಯ್ ಪಾಲ್ ಶರ್ಮಾ ಅವರ ಎಂಟ್ರಿ. ಅಜಯ್ ಪಾಲ್ ಶರ್ಮಾ ಬಂದ ತಕ್ಷಣ ಪ್ರಾಯಶಃ ನನಗನ್ನಿಸ್ತದೆ ಮೊದಲ ಹಂತದಕ್ಕಿಂತ ಎರಡನೇ ಹಂತಕ್ಕೆ ಅತಿ ರೋಚಕ. ಈಗ ಇವತ್ತಾಗ್ತಾ ಇದೆ. ಇಲ್ಲಿವರೆಗೆ ಯಾವುದೇ ರೀತಿಯ ದಾಂಧಲೆ ಗೀಂದಲೆ ಕಂಡು ಬಂದಿಲ್ಲ. ಪ್ರಾಯಶಃ ಸಂಜೆ ಹೊತ್ತಿಗೆ ಮಧ್ಯಾಹ್ನ ಆಗುವ, ಆ ಮಧ್ಯಾಹ್ನ ಉರಿ ಬೀಸಲು ನೆತ್ತಿಗೆ ಇರುವ ಹೊತ್ತಿಗೆ ಅಲ್ಲಿ ಅವರಿಗೆ ಮತ್ತೇರಿಸುವ ಸಾಧ್ಯತೆಯೂ ಇದೆ. ಆದರೆ 3 ಲಕ್ಷ CRPF ತುಕಡಿ, ಅಜಯ್ ಶರ್ಮಾನಂಥ ಬಹಳ ಅದ್ಭುತವಾದಂಥ ಆಫೀಸರ್ಸ್ಗಳನ್ನು ಇಲ್ಲಿ ನಿಯೋಜನೆ ಮಾಡಿದ್ದು. ಹಾಗಾಗಿ ಈ ಗೂಂಡಾಗಳ ಏನು ಮಹಾರಾಜ ಅಂತ ಏನಿದ್ದಾರೆ ಅವನನ್ನೇ ಇವತ್ತು ಈ ಟಾರ್ಗೆಟ್ ಮಾಡಿರೋದ್ರಿಂದ, ಮತ್ತೆ ಯಾವ್ಯಾವ ಸಣ್ಣ ಪುಟ್ಟ ಚೋಟ ಮೋಟ ಎಲ್ಲ ಗೂಂಡಾಗಳನ್ನು ಒಳಗೆ ಹಾಕಲಾಗಿದೆ. ಒಂದು ನೊಣ ಕೂಡ ಆಚೆ ಈಚೆ ಹೋಗದೆ ಇದ್ದಂಥ ಸೆಕ್ಯೂರಿಟಿ ನಡೀತಾ ಇದೆ. ಅದರ ಮಧ್ಯೆ ಅಜಯ್ ಪಾಲ್ ಶರ್ಮಾ ಅವರನ್ನ ತರುವ ಮೂಲಕ, ಯಾಕೆಂದ್ರೆ ಇಲ್ಲಿ ಮುಖ್ಯವಾಗಿ
ಅಜಯ್ ಪಾಲ್ ಶರ್ಮರನ್ನ ತಂದದ್ದೇ ಈ ಡೈಮಂಡ್ ಹಾರ್ಬರ್ ಕ್ಷೇತ್ರ. ಡೈಮಂಡ್ ಹಾರ್ಬರ್ ಕ್ಷೇತ್ರ ಇದು ಅಭಿಷೇಕ್ ಬ್ಯಾನರ್ಜಿ ಅವರ ಕ್ಷೇತ್ರ. ಅವರ ಬಲಗೈ ಬಂಟನೆ ಇದೇ ಜಹಾಂಗೀರ್ ಖಾನ್. ಜಹಾಂಗೀರ್ ಖಾನ್ ಪಬ್ಲಿಕ್ ಅಲ್ಲಿ ಹೇಳಿದರು, ನೀವು ಏನಾದರೂ ಸರಿಯಾದ ರೀತಿಯಲ್ಲಿ ನಾವು ಹೇಳಿದಾಗ ಮತದಾನ ಮಾಡದೇ ಇದ್ರೆ ಮೇ 4ರ ನಂತರ ನಿಮ್ಮನ್ನ ಚಂಡಾಡ್ತೇವೆ ಅನ್ನೋದನ್ನ ಪಬ್ಲಿಕ್ ಅಲ್ಲಿ ಹೇಳಿದಂತ ಮನುಷ್ಯ. ಆ ನಂತರವೇ ಪ್ರಾಯಶಃ ಎಲೆಕ್ಷನ್ ಕಮಿಷನ್ ಈ ನಿರ್ಧಾರವನ್ನು ತೆಗೆದುಕೊಳ್ತು. UPಯ ಈ ಸಿಂಗಮ್ಮನ್ನ ಈ ಡೈಮಂಡ್ ಹಾರ್ಬರ್ ಕ್ಷೇತ್ರಕ್ಕೆ ತಂದು ಈ ಜಹಾಂಗೀರ್ ಖಾನನ ಹೆಡೆಮುರಿ ಕಟ್ಟುವ ಕೆಲಸಕ್ಕೆ ಮುಂದಾದಾಗ ಇಡೀ TMC ನಡಗೋಯ್ತು. ತಕ್ಷಣ ಕೋರ್ಟ್ಗೆ ಹೋದ್ರು ಅವರನ್ನು ತಡೆಯಬೇಕು ಅಂತ. ಕೋರ್ಟ್ ಒಂದೇ ಮಾತಿಗೆ ಹೇಳಿತ್ತು, ನೋ, ಚುನಾವಣೆಯ ಪ್ರಕ್ರಿಯೆಯಲ್ಲಿ ನಾವು ಭಾಗವಹಿಸುವ ಪ್ರಶ್ನೆಯೇ ಇಲ್ಲ, ಯಾವ ರೀತಿಯಲ್ಲೂ ನಾವು ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ. ಹಾಗಾಗಿ ಈಗ ಅಜಯ್ ಪಾಲ್ ಶರ್ಮಾ ಅವರನ್ನ ತಡೆಯುವಂತ ಕಾನೂನು ಪ್ರಕ್ರಿಯೆಗೆ ಇಳಿದು ಕೂಡ ಹಿನ್ನಡೆಯನ್ನ ಅನುಭವಿಸಿದೆ. ಈ ಡೈಮಂಡ್ ಹಾರ್ಬರ್ ಕ್ಷೇತ್ರದ ಸುತ್ತಮುತ್ತಲ ಏನೇನು ವಿಧಾನಸಭಾ ಕ್ಷೇತ್ರ ಇದೆ ಅವೆಲ್ಲವೂ ಜಹಾಂಗೀರ್ ಖಾನ್ನ ಕಪಿಮುಷ್ಟಿಯಲ್ಲಿತ್ತು. ಆ ಜಹಾಂಗೀರ್ ಖಾನನ ಮೇಲೆ, ಮನೆಯ ಮೇಲೆ, ಆಫೀಸ್ ಮೇಲೆ ಪಬ್ಲಿಕ್ ಅಲ್ಲಿ ಅವನಿಗೆ ವಾರ್ನ್ ಮಾಡಿದಂತ ಅಜಯ್ ಪಾಲ್ ಶರ್ಮಾ ಕೊನೆಗೆ ಅದರ ಪರಿಣಾಮ ಏನಾಯ್ತು ಅಂತಂದ್ರೆ ಅವನ ಇಡೀ ಪಡೆ ಈಗ ನಿಷ್ಕ್ರಿಯಗೊಂಡಿದೆ, ಮಾತಾಡುವಂಗಿಲ್ಲ. ಇದನ್ನ ಈ ಚುನಾವಣಾ ಒಂದು ಕಮಿಷನ್ನಿನ ಈ ನಿರ್ಧಾರವನ್ನ ಸಂಪೂರ್ಣವಾಗಿ TMC ಗೂಂಡಾಗಿರಿ ಅಂತ ಕರೆದಿದೆ. ಬಿಜೆಪಿಯ ಏಜೆಂಟ್ಗಳು ಇವರು. ಈ ಅಜಯ್ ಪಾಲ್ ಶರ್ಮಾ ಇಂಥವರೆಲ್ಲ ಬಿಜೆಪಿ ಏಜೆಂಟ್ಗಳು ಅಂತ ಕರೆತಾ ಆ TMCಯ ವಕ್ತಾರ ಏನಿದೆ ರೀಜು ದತ್ತಾ ಅವ್ರದ್ದೊಂದು ವಿಡಿಯೋ ತೋರಿಸ್ತೇವೆ. ಪ್ರಾಯಶಃ ನಾವು ಯಾವ ದೇಶದಲ್ಲಿದ್ದೇವೆ? ನಾವು ಪ್ರಜಾಪ್ರಭುತ್ವದ ದೇಶದಲ್ಲಿದ್ದೇವಾ? ಕೋಡ್ ಆಫ್ ಕಾಂಡಕ್ಟ್ ಇದೆ. ಈ ಮೋಹಿತರ ಶರ್ಮಾ, ಈ ರೀಜು ದತ್ ಇವರೆಲ್ಲ ಮಾತಾಡುವ ಶೈಲಿ, ಬಳಸಿರುವ ಭಾಷೆ. ಅವ್ರು ಹೇಳ್ತಾರೆ, ಇದೇ ಅಜಯ್ ಪಾಲ್ ಶರ್ಮರಿಗೆ ಬಿಜೆಪಿ ಏಜೆಂಟ್ ಆಗಿ ಬಂದಿದ್ದೀರಿ, ಮೇ 4ರ ನಂತರ ನಿಮ್ಮನ್ನ ಯಾವ ಲೆವೆಲ್ಗೆ ನೋಡ್ಕೊಳ್ತೇವೆ ಅಂತಂದ್ರೆ ನಿಮ್ಮನ್ನು ಶೂಟೇ ಮಾಡಿಬಿಡ್ತೇವೆ ಅನ್ನುವ ರೀತಿಯಲ್ಲಿ ಮಾತಾಡ್ತಾರೆ. ಎಲೆಕ್ಷನ್ ಕಮಿಷನ್ ಈಗ ಅದರ ಮೇಲೆ ಚಾರ್ಜ್ ಶೀಟ್ ಹಾಕ್ತದೆ. ಈಗ ಅದರ ಮೇಲೆ ಯಾಕೆಂದ್ರೆ ಕೋಡ್ ಆಫ್ ಕಾಂಡಕ್ಟಿನ ಸ್ಟ್ರೇಟ್ ಆಗಿ ನೇರವಾದಂತ ಉಲ್ಲಂಘನೆ ಅದು. ಆ ರೀತಿಯ ಮಾತು, ಅದರ ವಿಡಿಯೋವನ್ನು ನಿಮಗೆ ತೋರಿಸ್ತೇವೆ ನಾವು. मैं साफ साफ भाषा में अजय पाल शर्मा जी को एक चीज बताना चाहता हूं, आपके ऊपर हमारी नजर है। आप जो ये गैर कानूनी काम कर रहे हैं, ये जो रात के अंधेरे में रेड्स कर रहे हैं, ये जो महिलाओं के साथ अश्लील व्यवहार कर रहे हैं, ये जो डायमंड हार्बर के लोगों को धमका रहे हैं, चमका रहे हैं, ये जो असंवैधानिक काम आप कर रहे हैं अपने बीजेपी के मालिकों के निर्देश पे, मैं आपको इतना बता देना चाहता हूं, 4 तारीख रिजल्ट निकलने के बाद आप जहां भी भाग जाएं, आप छुप नहीं पाएंगे। आपको ऐसा लगता होगा कि हम एक दूसरे राज्य से आए हैं, वहां पर हम चले जाएंगे और मेरा बीजेपी का मालिक मुझे बचा लेगा। मैं आपको सीधी तौर पे यह कहना चाहता हूं कि आपके खिलाफ FIR होगा, आपके खिलाफ चार्जशीट होगा और आपको घसीट के कोर्ट में लाया जाएगा, जहां पर कानून सख्त से सख्त कार्रवाई आपके खिलाफ करेगी। कोई राज्य, कोई बीजेपी का मालिक आपको बचा नहीं पाएगा। ನೋಡಿದ್ರಲ್ಲ ಯಾವ ರೀತಿ ಧಮಕಿ ಹಾಕ್ತಾರೆ, ಯಾವ ರೀತಿ ಧಮಕಿ ಹಾಕಿದವನು ರಿಜು ದತ್ತ ಅನ್ನೋದನ್ನ ನೀವು ಗಮನಿಸಿದ್ರಿ. ಅಂದ್ರೆ ಈ ಮನುಷ್ಯನೇ ಎಲೆಕ್ಷನ್ ಕಮಿಷನ್ ಅನ್ನ ಕೋಡ್ ಆಫ್ ಕಾಂಡಕ್ಟ್ ಇದೆ, ಅಂತ ಸೆಕ್ಯೂರಿಟಿ ಇದೆ, ಎಲ್ಲವೂ ಇದೆ. ಆದರೂ ತಾನು TMC ವಕ್ತಾರ ಅನ್ನುವ ನೆಲೆಯಲ್ಲಿ ಅವನು ಬಳಸಿದ ಭಾಷೆ, ಅವನು ಹೇಳಿದ ರೀತಿ, ನಿನ್ನನ್ನ ಯಾವ ಗುಹೆಯಲ್ಲೇ ಇರು, ಎಲ್ಲೇ ಇರು, ಎಳಕೊಂಡು ಬರ್ತೇವೆ ಅನ್ನುವಂಥ ಮಾತಿದೆಯಲ್ಲ, ನೀವು ಯೋಚನೆ ಮಾಡಿ. TMC ಇಂಥ ಗೂಂಡಾಗಿರಿಯನ್ನು ಮಾಡ್ತಾ ಇತ್ತು, ಎಂಥ ರೀತಿಯಲ್ಲಿ ಎಲೆಕ್ಷನ್ ಅನ್ನು ಮಾಡ್ತಾ ಇತ್ತು, ಯಾವ ರೀತಿಯ ಒಂದು ಜಂಗಲ್ ರಾಜ್ ಅಲ್ಲಿ ನಡೀತಾ ಇತ್ತು, ಪ್ರಜಾಪ್ರಭುತ್ವ ಅನ್ನೋದಲ್ಲಿ ಮರೀಚಿಕೆಯಾಗಿತ್ತು ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾಗಿಲ್ಲ. ಮತ್ತ ಮೇಲೆ ಹೇಳ್ತಾರೆ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ, ಅಸಂವಿಧಾನಿಕ. ಪ್ರಜಾಪ್ರಭುತ್ವವನ್ನು ರಕ್ಷಿಸಲಿಕ್ಕೆ ಅಜಯ್ ಪಾಲ್ ಶರ್ಮನಂತವರನ್ನು ಕರ್ಕೊಬಂದಿರೋದು.
ನಿಮ್ಮ ಗೂಂಡಾಗಿರಿಯನ್ನ ತಡೆಯಲಿಕ್ಕೆ ಕರ್ಕೊಬಂದದ್ದು. ಗೂಂಡಾಗಳ ಮೇಲೆ ಬಂದು ನೀವು ವಾರ್ನ್ ಮಾಡಿದ್ರೆ ಪೊಲೀಸರು ಅಥವಾ ಸೆಕ್ಯೂರಿಟಿ, ನಿಮ್ಮ ಗಂಟೇನು ಹೋಗುತ್ತೆ. ಅಂತ ನೊಟೋರಿಯಸ್ ಗೂಂಡ ಇಡೀ ದೇಶದಲ್ಲಿ ಒಂದು ಟೆರರಿಸ್ಟ್ ಆಕ್ಟಿವಿಟೀಸ್ ಅಲ್ಲೂ ಅವನ ದಾಖಲೆಗಳಿದೆ, ಹ್ಯೂಮನ್ ಟ್ರಾಫಿಕ್ ಅಲ್ಲಿ ಅವನ ದಾಖಲೆಗಳಿದೆ, ಕಾನೂನು ಬಾಹಿರವಾದಂತ ಸಿಕ್ಕಾಬಟ್ಟೆ ವ್ಯವಹಾರಗಳು. ಅಂಥವನನ್ನ ಮೇಲೆ ಹೋಗಿ ನೀವು ಎಲೆಕ್ಷನ್ ಕಮಿಷನ್ನಿನ ಇಡೀದಾದಂಥ ಪ್ರಕ್ರಿಯೆಗೆ ಧಮಕಿ ಹಾಕ್ತಾ ಇದ್ದೀರಿ, ಕಾನೂನನ್ನ ಕೈಗೆತ್ತಿಕೊಳ್ತಾ ಇದ್ದೀರಿ, ಮತದಾರರ ಮೇಲೆ ಪ್ರಭಾವ ಬೀರ್ತಾ ಇದ್ದೀರಿ, ಮತದಾರರನ್ನ ಬೆದರಿಸ್ತಾ ಇದ್ದೀರಿ. ಅಂತ ಕೆಲಸ ಮಾಡಿದರೆ ಜಾಗ್ರತೆ ಅನ್ನುವಂಥ ಒಂದು ವಾರ್ನಿಂಗ್ ಕೊಟ್ಟು ಆ ಗೂಂಡನನ್ನ ತಹಬಂದಿಗೆ ತರಲಿಕ್ಕೆ ಮಾಡಿದ ಪೊಲೀಸರ ಪ್ರಯತ್ನ ಅಥವಾ ಅಜಯ್ ಪಾಲ್ ಶರ್ಮರ್ ಅಂತ ಒಬ್ಬ ಎಮಿನೆಂಟ್ ಆಫೀಸರ್ನ ಕೆಲಸವನ್ನ ಕಾನೂನು ಬಾಹಿರ ಅಂತ ಹೆಂಗೆ ಹೇಳ್ತೀರಿ? ಅಸಂವಿಧಾನಿಕ ಅಂತ ಹೆಂಗೆ ಹೇಳ್ತೀರಿ? ಪ್ರಜಾಪ್ರಭುತ್ವದ ರಕ್ಷಣೆ ಅಲ್ಲದೆ ಇದು ಕೊಲೆಯ? ನೀವು ಪ್ರಜಾಪ್ರಭುತ್ವ ರಕ್ಷಣೆ ಮಾಡ್ತಾ ಇದ್ದೀರಾ? ನೀವು ಗೂಂಡಾಗಿರಿ ಮಾಡ್ತಾ ಇಲ್ವಾ? ನೀವು ಕಾನೂನನ್ನ ಕೈಗೆತ್ತಿಕೊಳ್ತಾ ಇಲ್ವಾ? ಮೇನಾಕು 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 ಅಂತ ಇಡೀ ಮತದಾರರನ್ನ ಹೆದರಿಸ್ತಾ ಇಲ್ವಾ ಪಬ್ಲಿಕ್ ಅಲ್ಲಿ? ನಿಮ್ಮ ಮಾತುಗಳೆಲ್ಲ ದಾಖಲೆ ಆಗ್ತಾ ಇದೆ. ಇಂಥ ಒಂದು ಪರಿಸ್ಥಿತಿ ಬಂಗಾಲದಲ್ಲಿ ಇದ್ದದ್ದನ್ನ ಮಾಸ್ಟರ್ ಸ್ಟ್ರೋಕ್ಗಳ ಮೇಲೆ ಮಾಸ್ಟರ್ ಸ್ಟ್ರೋಕ್ ಕೊಡ್ತಾ ಎಲೆಕ್ಷನ್ ಕಮಿಷನ್ ನಿಭಾಯಿಸಿದ ರೀತಿ ಇದೆಯಲ್ಲ, ಇಡೀ ಬಂಗಾಲದ ಜನವೇ ಪ್ರಶಂಸೆ ಮಾಡ್ತಾ ಇದ್ದಾರೆ. ಮೊದಲ ಹಂತದ ಮತದಾನವನ್ನು ನೋಡಿ ಬಂಗಾಲದ ಜನ ಯಾವ ರೀತಿ ಖುಷಿಗೊಂಡಿದ್ದಾರೆ ಅಂದರೆ, ಬಂಗಾಲದಲ್ಲೂ ಇಂಥ ಒಂದು ಅರಾಜಕತೆಯನ್ನ ಮೀರಿ, ಗೂಂಡಾಗಿರಿಯನ್ನ ಮೀರಿ, ರಕ್ತಪಾತವನ್ನ ಮೀರಿ, ಮಾತೆತ್ತಿದ್ರೆ ಕತ್ತಿ ಮಚ್ಚು ಕೊಲೆ ಅನ್ನುವಂಥ ಕ್ಷೇತ್ರದಲ್ಲೂ ಒಂದು ಶಾಂತಿಯುತವಾಗಿ ಮತದಾನ ಮಾಡಿತ್ತಲ್ಲ, ಎಲೆಕ್ಷನ್ ಕಮಿಷನ್ಗೆ ಸೆಲ್ಯೂಟು ಅಂತ ಹೇಳ್ತಾ ಇದ್ದಾರೆ. ಆ ಸೆಕ್ಯೂರಿಟಿ CRPF ತುಕಡಿಗೆ ಸೆಲ್ಯೂಟ್ ಹೊಡಿತಾ ಇದ್ದಾರೆ ಜನ. ಅದರಲ್ಲೂ ಎರಡನೇ ಹಂತದಲ್ಲಿ ಬಹುಶಃ ಬಿಟ್ಟುಲಾಲ್ ಗಂಗಾಧರ್, ಅಜಯ್ ಪಾಲ್ ಶರ್ಮರ್ ಅಂತ ಎಮಿನೆಂಟ್ ಆಫೀಸರ್ಸು, ಸಿಂಗಮ್ಗಳು ದಾಳಿ ಇಟ್ಟದ್ರಿಂದ ಈ ಮಾಸ್ಟರ್ ಸ್ಟ್ರೋಕ್ ಕೊಡುವ ಮೂಲಕ ಅವ್ರು ಅಂದುಕೊಂಡಿದ್ರು TMC ಅವರು, ಏನು ಮೊದಲ ಹಂತದಲ್ಲಿ ಆಯ್ತಪ್ಪ ಇವರೆಲ್ಲ ನಮ್ಮನ್ನು ಕೈಕಾಲು ಕಟ್ಟಿ ನಮ್ಮ ಜನಗಳಿಗೆ ಎಲ್ಲೂ ನುಸುಳದೇ ಇದ್ದಂತೆ ನೋಡಿ ಮಾಡಿದರು. ಆದರೆ ಎರಡನೇ ಹಂತ ಇದೆಯಲ್ಲ ಅದು ನಮ್ಮದು. ಅದಕ್ಕಾಗೇನು ಹೇಳಿದ್ರು, ನೀವು ಆರಂಭಿಸಿದ್ದೀರಿ, ಅದರ ಕೊನೆಯನ್ನ ನಾವು ಮಾಡ್ತೇವೆ, ಖತಮ್ ಹಮ್ ಕರೆಂಗೆ ಅಂತ ಹೇಳಿದರು. ಅಲ್ಲಿ ಹೊತ್ತಿಗೆ ಅಜಯ್ ಪಾಲ್ ಶರ್ಮಾ ಬಂದು ಎಂಟ್ರಿ ಆದರು. ಖತಮ್ ನೀವಲ್ಲ ಮಾಡೋದು, ನಾವು ಮಾಡ್ತೇವೆ. ಈ ರೀತಿಯ ಒಂದು ಪ್ರದೇಶ, ರಾಜ್ಯ ಬಹುಶಃ ಎಲ್ಲಿಯೂ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮೊದಲ ಹಂತದಲ್ಲಿ 100 ಚಿಲ್ಲರೆ ಸೀಟ್ ಬರುವ ಸಾಧ್ಯತೆಯನ್ನು ಎಲ್ಲರೂ ಹೇಳ್ತಾ ಇರೋದ್ರಿಂದ, ಎರಡನೇ ಹಂತದಲ್ಲಿ ಕೇವಲ 10% ಅಂತರದಲ್ಲಿ 72 ಸೀಟನ್ನು BJP ಕಳೆದ ಎಲೆಕ್ಷನ್ನಲ್ಲಿ ಕಳ್ಕೊಂಡಿತ್ತು. TMC 10% ವೋಟಿನ ಹೈಕಿಂದ ಗೆದ್ದಿತ್ತು. ಆದ್ದರಿಂದ ಎಲ್ಲರೂ ಹೇಳ್ತಾ ಇರೋದು, ಈ 72 ಸೀಟಲ್ಲೇ BJP ಕೇವಲ 5% ಹೈಕ್ ಮಾಡಿಕೊಂಡ್ರು ಕೂಡ BJPಗೆ ನಿರೀಕ್ಷಿತವಾದಂಥ ಬಂಗಾಲದ ಅಧಿಕಾರ ದಕ್ಕಲಿದೆ. ನೋಡಿ, ಎಲೆಕ್ಷನ್ ಕಮಿಷನ್ನು ಯಾವ ರೀತಿ ಅಂದರೆ, ಇವತ್ತು ಒಂದು ರಾಷ್ಟ್ರೀಯ ವಾಹಿನಿ ಹೇಳ್ತಾ ಇರೋದನ್ನು ಕೇಳ್ತಾ ಇದ್ದೆ ನಾನು. ಪ್ರತಿ ಹಂತದಲ್ಲಿ ಸರಾಸರಿ ತೆಗೆದರೆ ದಿನಕ್ಕೊಂದೊಂದು ಕೇಸನ್ನು ಎಲೆಕ್ಷನ್ ಕಮಿಷನ್ ವಿರುದ್ಧ ಹಾಕಿದೆ TMC. ಪ್ರತಿ ಕೇಸಲ್ಲೂ ಕರಾರುವಕ್ಕಾದಂಥ ದಾಖಲೆಗಳನ್ನು ಇಟ್ಟುಕೊಂಡು ಈ ನಾಡಬಾಂಬ್ ಎಸೆಲಿಕ್ಕೆ ಬೈಕಲ್ಲಿ ವೀಲಿಂಗ್ ಮಾಡ್ತಾ, ಅದು ಮಾಡ್ತಾ, ಇದು ಮಾಡ್ತಾ ಗೂಂಡಾಗಿರಿಯನ್ನು ಪ್ರದರ್ಶಿಸ್ತಾ ಇರುವವರನ್ನ ನಿರ್ಬಂಧಿಸಿತು ಎಲೆಕ್ಷನ್ ಕಮಿಷನ್ನು. ಅದಕ್ಕೂ ತಕ್ಷಣ ಒಂದು ಅಪ್ಲಿಕೇಶನ್ ಲೋವರ್ ಕೋರ್ಟ್ ಹೇಳೇ ಬಿಟ್ಟಿತ್ತು, ಏನ್ರಿ ಸಾರ್ವಜನಿಕರು ಓಡಾಡೋದು ಬೇಡವಾ, ಅವ್ರಿಗೇನು ಓಡಾಡೋ ಹಕ್ಕಿಲ್ವಾ, ನೀವು ಎಲೆಕ್ಷನ್ ಅಂತೇಳಿ ಅವರನ್ನು ಬೈಕಿಗೆಲ್ಲ ಅಡ್ಡ ಹಾಕ್ಬಿಟ್ರೆ ಅಂತ ಅದನ್ನ TMC ಪರವಾಗಿ ತೀರ್ಪೇ ಕೊಟ್ಬಿಡ್ತು, ಬಿಟ್ಬಿಡ್ತು ಎಲೆಕ್ಷನ್ ಕಮಿಷನ್. ಆದರೆ ಜಾಣ್ತಾನೆ ಏನು ಮಾಡಿತ್ತು ಗೊತ್ತಾ, ಬಿಟ್ಟ ತಕ್ಷಣ ಒಂದು ಕೆಲವು ಅವರು ಏನು ವೀಲಿಂಗು, ಗೂಂಡಾಗಿರಿ, ಗದ್ದಲ, ಗಲಾಟೆ, ದೊಂಬಿ ಅವನ್ನೆಲ್ಲ ರೆಕಾರ್ಡ್ ಮಾಡಿ ಹೈಯರ್ ಕೋರ್ಟ್ಗೆ ಹೋಗಿ ದ್ವಿಸದಸ್ಯ ಬೆಂಚಿಗೆ ಅದನ್ನಿಟ್ಟು, ನೋಡಿ ಸ್ವಾಮಿ ಲೋವರ್ ಕೋರ್ಟ್ ಹಿಂಗೆ ಹೇಳಿದೆ, ಇಲ್ಲಿ ನೋಡಿ ನಾವು ಬಿಟ್ಟೆವು, ಇವ್ರು ನೋಡಿ ಈ ಥರ ಮಾಡ್ತಾ ಇದ್ದಾರೆ, ಏನ್ರಿ ಇದು ಲೋವರ್ ಕೋರ್ಟಿಂದ ಇದೇ ಸರಿ ಇಲ್ಲ, ಏನು ಈ ಥರವಾದರೆ ಎಲೆಕ್ಷನ್ ಚುನಾವಣೆ ಮಾಡಲಿಕ್ಕಾಗತ್ತಾ ಅಂತೇಳಿ ನೀವು ನಿಮ್ಮದು ಏನಿದೆ ಅದನ್ನು ಮುಂದುವರಿಸಿ ಅಂತೇಳಿ ಕೋರ್ಟು. ಈ ಥರ ಪ್ರತಿ ಒಂದು ಹಂತದಲ್ಲಿ ಕೋರ್ಟು
ಎಲೆಕ್ಷನ್ ಕಮಿಷನ್ ಚುನಾವಣೆ ಮಾಡಬೇಕಾ, ಕೋರ್ಟ್ ಏನು ಎದುರಿಸ್ಬೇಕಾ? ಇಂಥ ಒಂದು ಸಂದಿಗ್ಧದಲ್ಲಿ ಯಾವ್ಯಾವ ಅಸ್ತ್ರವನ್ನು ಬಳಸ್ಬೋದು ಅದನ್ನೆಲ್ಲ ಬಳಸಿಯೂ ಕೂಡ ಕೊನೆಗೂ ಮಮತಾ ಬ್ಯಾನರ್ಜಿಯವರ ಹತಾಶೆ ಯಾವ ಮಟ್ಟಕ್ಕಿದೆ ಅಂತಂದರೆ, ಸಾರ್ವಜನಿಕರಿಗೆ ಮೇ 4ರ ನಂತರ ನಿಮ್ಮ ಅಡ್ರೆಸ್ ಇದೆ, ನಿಮ್ಮ ಲೊಕೇಶನ್ ಇದೆ, ನಾವು ನೋಡ್ಕೊಳ್ತೇವೆ ಅನ್ನುವ ಮಟ್ಟಕ್ಕೆ ಬರುವುದು ಅದು ಪ್ರಜಾಪ್ರಭುತ್ವದ ಅಳಿವೋ ಉಳಿವೋ, ಅಸಂವಿಧಾನಿಕವೋ ಸಂವಿಧಾನಿಕವೋ, ಕಾನೂನು ಬಾಹಿರವೋ ಕಾನೂನಾತ್ಮಕವೋ, ಅದನ್ನು ಸಾರ್ವಜನಿಕರು ಗಮನಿಸಬೇಕು ಹೊರತು ಬಹುಶಃ ಬೇರೆಯವರು ಯಾರೂ ಅದನ್ನು ಅಳೆಯಲಾರರು, ತೂಗಲಾರರು. ಬಹುಶಃ ಭಾರತದ ಭವಿಷ್ಯದ ಒಟ್ಟು ಚಿತ್ರ ಬದಲಾಗುವ ಬಂಗಾಲದ ಎಲೆಕ್ಷನ್ನಿನ 2ನೇ ಹಂತದ ಮತದಾನ ನಡೀತಾ ಇರೋ ಹೊತ್ತಿಗೆ ಈ ಒಂದೆರಡು ದಿನದಲ್ಲಿ ಏನೇನೆಲ್ಲ ನಡೆಯಿತು, ಏನೇನೆಲ್ಲ ಆಯಿತು, ಒಂದು ಎಲೆಕ್ಷನ್ ಕಮಿಷನ್ನು ಬಂಗಾಲದಂತಲ್ಲಿ ಚುನಾವಣೆಯನ್ನು ಸರಿಯಾಗಿ ನಿರ್ವಹಿಸಿ ಶಾಂತಿಯುತವಾದ ಮತದಾನ ಆಗಿದೆ ಅನ್ನುವಂಥ ಒಂದು ಸರ್ಟಿಫಿಕೇಟನ್ನು ಪಡ್ಕೊಂಬಿಟ್ರೆ ಬಹುಶಃ ಏಕಕಾಲದಲ್ಲಿ ಭಾರತದಲ್ಲಿ ಯಾವ ಮೂಲೆಯಿಂದ ಯಾವ ಮೂಲೆಗೂ ಬೇಕಾದರೂ ಎಲೆಕ್ಷನ್ ಕಮಿಷನ್ ಚುನಾವಣೆಯನ್ನು ಮಾಡಿ ದಕ್ಕಿಸ್ಕೊಳ್ಬಹುದು ಅನ್ನುವಂಥ ಒಂದು ಸಾಧ್ಯತೆಯನ್ನು ನಾವು ನೋಡ್ಬೋದು. ಶಾಂತಿಯುತವಾಗಿ ಮತದಾನ ಆಗಲಿ, ನಿರ್ಭಯವಾಗಿ ಮತದಾನ ಆಗಲಿ, ಸತ್ಯದ ಪರವಾಗಿ ಮತದಾನ ಆಗಲಿ ಮತ್ತು ಬಂಗಾಲವನ್ನು ಬೆಳೆಸುವ ಪಕ್ಷ ಗೆದ್ದು ಬರಲಿ, ಅದು BJP ಆಗಿರಲಿ ಅನ್ನೋದು ಬಹುತೇಕರ ಆಶಯ, ನಮ್ಮದು ಕೂಡ. ನಮಸ್ತೆ.